ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರು ಮೂವಿ ಚಿತ್ರೀಕರಣ ಮಾಡಿದಂಥ ಮನೆ ಇದು. ಕೈವಾರ ತಾತಯ್ಯನವರ ಮೂವಿಯಲ್ಲಿ ರಂಗಾಯಣ ರಘು ಅವರು ವಿಲನ್ ಆಗಿ ನಟಿಸಿದ್ದಾರೆ. ಅವರು ಮನೆ ಆಗಿರುತ್ತೆ ಈ ಮನೆ. ಈ ಮನೆಯಲ್ಲಿ ಯಾವ್ಯಾವ ಸೀನ್ಗಳನ್ನ ಯಾವ್ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮಗೆ ಈ ವಿಡಿಯೋ ಮಾಡೋಕ್ಕೆ ಸಹಾಯ ಮಾಡಿದಂಥ ಇದೇ ಊರಿನ ನನ್ನ ಫ್ರೆಂಡ್ ಕಾರ್ತಿಕ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕನ್ನಡ ಅಥವಾ ತೆಲುಗು ಲ್ಯಾಂಗ್ವೇಜಲ್ಲಿ ಇದುವರೆಗೂ ಈ ಮನೆ ವಿಡಿಯೋ ಬಂದಿಲ್ಲ. ಯಾರೇ ಆಗಲಿ ಇದುವರೆಗೂ ವಿಡಿಯೋ ಮಾಡಿಲ್ಲ, ಏಕೆಂದರೆ ಪರ್ಮಿಷನ್ ಕೊಡಲ್ಲ ಈ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೆ. ಇದು ಬಂದು ಆಗಿನ ಕರ್ನಾಟಕ ಮತ್ತು ಈಗಿನ ಆಂಧ್ರ ಪ್ರದೇಶದಲ್ಲಿ ಇರುತ್ತೆ. ಯಾಕೆ ಕರ್ನಾಟಕ ಅಂತ ಇದ್ದೀನಿ ಅಂದರೆ ಇಲ್ಲಿ ನೋಡ್ಬೋದು ನೀವು, ಗಂಡ ಬೇರುಂಡ. ಇದು ಬಂದು 12ನೇ ಶತಮಾನದಿಂದಲೂ ಕೆಲವು ರಾಜ ಮನೆತನಗಳ ಲಾಂಛನವಾಗಿ ಇತ್ತು. ಈಗ ನಮ್ಮ ಕರ್ನಾಟಕ ಲಾಂಛನವೂ ಇದೇ ಗಂಡ ಬೇರುಂಡ. ಆದ್ದರಿಂದ ಈ ಮನೆ ಆಗಿನ ಕರ್ನಾಟಕದ ನಮ್ಮ ಭಾಗದಲ್ಲಿತ್ತು ಎನ್ನುವ ನನ್ನ ಅಭಿಪ್ರಾಯ. ಈ ಮನೆಯನ್ನು ನಿರ್ಮಾಣ ಮಾಡಿದ್ದು ಇವರೇ ನೋಡಿ. ಇವ್ರ ಹೆಸರು ಬಂದು ಪೆದ್ದಿರೆಡ್ಡಿ ಅಂತ. ಪಕ್ಕದಲ್ಲಿರೋದು 3 ಜನನು ಅವ್ರ ಮಕ್ಕಳು. 400 ವರ್ಷಗಳಷ್ಟು ಹಳೆಯದಾದ ಬಾಗಿಲು ನೋಡಿ ಯಾವ ಥರ ಐತೆ. ಇನ್ನು ಡಿಸೈನ್ ನೋಡಿ ಯಾವ ಥರ ಮಾಡಿಸಿದ್ದಾರೆ ಆಗಿನ ಕಾಲದಲ್ಲಿ. ಬನ್ನೀಗ ಒಳಗಡೆ ಹೋಗೋಣ. ನಮಗೆ ಇಲ್ಲಿ ಒಂದು ಸೀನ್ ಶೂಟ್ ಮಾಡಿದ್ದಾರೆ, ಒಳಗಡೆ ತೋರಿಸ್ತೀನಿ ಇಲ್ಲಿ ಸರಿಯಾಗಿ. ನಾವು ಅದಕ್ಕೂ ಮುಂಚೆ ಮೇಲೆ ನೋಡೋಣ ಯಾವ ಥರ ಐತೆ ಡಿಸೈನ್ ಅಂತ. ನೋಡಿ, ಈ ಮನೆಯಲ್ಲಿ ಮೇಲ್ಛಾವಣಿ ಎಲ್ಲ ನಮಗೆ ವುಡ್ಡು ಅಥವಾ ಹೆಂಚಿಂದ ಮಾಡಿದ್ದಾರೆ. ಕೈವಾರ ತಾತಯ್ಯ ಮೂವಿಯಲ್ಲಿ ರಂಗಾಯಣ ರಘು ಅವರಿಗೆ ಕಣ್ಣುಗಳು ಹೋಗ್ತವೆ. ಆ ಸೀನ್ ಇಲ್ಲೇ ನೋಡಿ ಶೂಟ್ ಮಾಡಿರೋದು. ಇದೆಲ್ಲ ಮಾಟ ಮಂತ್ರ ತಂತ್ರ. ಇನ್ನೂ ಹಲವಾರು ಸೀನ್ಗಳನ್ನು ಈ ಮನೆಯಲ್ಲಿ ಶೂಟ್ ಮಾಡಿದ್ದಾರೆ. ಆದರೆ ನಮಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಆದಷ್ಟು ಬೇಗ ಮಾಡ್ಕೊಂಡು ಹೋಗಿ ಅಂತ ಅವ್ರ ಅಜ್ಜಿ ಹೇಳ್ತಿರೋದ್ರಿಂದ ನಾವು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಆದಷ್ಟು ವಿಡಿಯೋ ಮಾಡಿಕೊಂಡು ಬೇಗ ಆಚೆ ಬಂದು ನಿಮಗೆ ಇನ್ನೂ ಕೆಲವು ಆಗೋವಾಗವೆಲ್ಲ ತೋರಿಸ್ತೀನಿ. ನೋಡಿ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ಹಲವಾರು ವಿಡಿಯೋಗಳು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ಮನೆ ಬಂದು 3 ಫ್ಲೋರ್ ಇರುತ್ತೆ. ಇದು ಬಂದು ಫಸ್ಟ್ ಫ್ಲೋರು. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಫ್ರೆಂಡು ಕಾರ್ತಿಕ್ ಇವರೇ. ಇವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ ಬೀಳ್ತಾ ಇದ್ದಾರೆ, ಹಂಗಾಗಿ ನಿಮಗೆ ತೋರ್ಸೋಕ್ಕೆ ಆಗಿಲ್ಲ. ನಮಗೆ ಫಸ್ಟ್ ಫ್ಲೋರಿಂದ ನೋಡೋಕ್ಕೆ ಈ ಥರ ಕಾಣಿಸುತ್ತೆ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಒಳಗಡೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತಂತೆ ಡಿಸೈನ್ ಎಲ್ಲ. ನೋಡೋಣ ಒಂದು ಸಲ. ಇದು ಬಂದು ಅತಿಥಿ ಗೃಹ, ಅಂದರೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಮಲ್ಗೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಬಂದು ಗೆಸ್ಟ್ಗಳಿರುವಂಥ ರೂಮ್ಗೆ ಬಾಲ್ಕನಿ. ನೋಡಿ ಯಾವ ಥರ ಐತೆ ಅಂತ. ಇದು ಬಂದು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಲಗೇಜ್ ಎಲ್ಲ ಈ ರೂಮ್ಗಳಾಗಿ ಇಕ್ಕೊತಾ ಇದ್ರಂತೆ. ನೋಡಿ, ಆ ಕಡೆನೂ ಒಂದೈತೆ, ಈ ಕಡೆನೂ ಒಂದೈತೆ. ಒಳಗಡೆ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ ಈಗ. ನೋಡಿ, ನಾರ್ಮಲ್ಲು ರೂಮ್ಗಳಿದ್ದಂಗೆ ಅಷ್ಟೇ, ಏನೂ ಇಲ್ಲ. ಈಗ ಇದು ಒಳಗಡೆ ಏನು ಇಕ್ಕಿಲ್ಲ. ಬನ್ನಿ ಈಗ ಇನ್ನೂ ಒಂದು ಅಂತಸ್ತು ಐತೆ ಮೇಲೆ, ಅಲ್ಲಿ ಹೋಗೋಣ. ಅಲ್ಲಿ ಯಾವ ಥರ ಐತೆ ಅಂತ ನೋಡೋಣ. ನಾವು ಅಲ್ಲಿ ಹೋಗೋಕ್ಕೆ ಮುಂಚೆ ಇಲ್ಲಿ ನೋಡಿ ಎಲ್ಲ ವುಡ್ಡಲ್ಲಿ ಮಾಡಿರೋದು. ಇಲ್ಲೆಲ್ಲ ಗೆದ್ದಲೆಲ್ಲ ತಿಂದಾಕಿ ಎಲ್ಲ ಹಾಳಾಗಿಬಿಟ್ಟೈತೆ, ನೋಡ್ಬೋದು ನೀವು. ಬನ್ನಿ ಈಗ ಒಳಗಡೆ ಯಾವ ಥರ ಐತೆ ಅಂತ ನೋಡೋಣ. ಇಲ್ಲಿ ನೋಡಿ ಮೆಟ್ಲೆಲ್ಲ ಎಲ್ಲ ವುಡ್ಡಲ್ಲೇ ಮಾಡಿರೋದು ಮೆಟ್ಲಿಗೂ. ನೋಡಿ ಯಾವ ಥರ ಐತೆ ಅಂತ. 400 ವರ್ಷಗಳ ಹಿಂದೆ ವುಡ್ಡಲ್ಲಿ ಯಾವ ಥರ ಮಾಡಿದ್ದಾರೆ ಮೆಟ್ಲು ಅಂತ. ಬನ್ನಿ ಈಗ ಮೇಲೆ ಹೋಗೋಣ. ಮೇಲೆ ಒಂದು ಮೀಟಿಂಗ್ ಹಾಲ್ ಐತಂತೆ, ಅಂದರೆ ಸಭಾಂಗಣ ಕೊಠಡಿ. ಅದು ನೋಡಿಕೊಂಡು ಆಮೇಲೆ ಕೆಳಗಡೆ ಬರೋಣ. ಈ ಮೆಟ್ಲು ನೋಡೋಕ್ಕೆ ನಾರ್ಮಲಾಗಿ ಅನಿಸುತ್ತೆ, ಆದರೆ ಹತ್ತಕ್ಕೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ನೋಡಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಚಿಕ್ಕದಾದ ಒಂದು ಬಾಲ್ಕನಿ ಐತಂತೆ ಮನೆ ಬ್ಯಾಕ್ ಸೈಡು. ಅದು ನೋಡೋಣ ಬನ್ನಿ ಈಗ. ನಮ್ಮ ಫ್ರೆಂಡು ತುಂಬ ಕಷ್ಟ ಬೀಳ್ತಿದ್ದಾನೆ. ಯಾಕೆ ಅಂದರೆ ಇಲ್ಲಿ ಒಂದು ಪ್ರತಿಯೊಂದು ಬಾಗಿಲು ಲಾಕ್ ಆಗಿಬಿಟ್ಟೈತೆ, ಅಂದರೆ ಕಿಲ್ಬು ಥರ ಇದ್ಬಿಟ್ಟು
ಲಾಕ್ ಆಗಿಬಿಟ್ಟೈತೆ. ನಮ್ಮ ಫ್ರೆಂಡು ತುಂಬ ಕಷ್ಟ ಬಿದ್ದು ತೆಗಿತಾವನೆ. ಈ ಬಾಗಿಲನ್ನ ಅವಾಗ ತೆಗಿತಾ ಇದ್ದಿದ್ರೆ ಸರಿ ಹೋಗೋದು. ಈ ತೆಗಿಯಲ್ಲ, ಯಾರೂ ಬರೋದು ಇಲ್ಲ ಮೇಲೆ. ಇವಾಗ ವಿಡಿಯೋ ಮಾಡಬೇಕು ಅಂದಿದ್ದಕ್ಕೆ ಇಲ್ಲಿ ಬಂದಿರೋದಷ್ಟೇ. ಇದೇ ನೋಡಿ ಚಿಕ್ಕದಾದ ಬಾಲ್ಕನಿ. ನಮಗೆ ಇಲ್ಲಿಂದ ಮನೆ ಬ್ಯಾಕ್ ಸೈಡು ಫುಲ್ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ. ಬನ್ನಿ ಈಗ ಮೀಟಿಂಗ್ ಹಾಲ್ ನೋಡೋಣ ಯಾವ ಥರ ಐತೆ ಅಂತ. ನೋಡಿ ಇದೇ ಮೀಟಿಂಗ್ ಹಾಲು. ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಇವರು ಏನೇ ಮಾಡಬೇಕಂದ್ರೂ ಎಲ್ಲರೂ ಇಲ್ಲಿ ಸೇರಿ ಇಲ್ಲಿ ಕುತ್ಕೊಂಡು ಮಾತಾಡ್ಕೊತಾ ಇದ್ರಂತೆ. ಹಿಂಗೆ ಮಾಡಬೇಕು ಅಂತ. ನೋಡಿ ಯಾವ ಥರ ಡಿಸೈನ್ ಆಯಿತು ನೋಡಿ ಒಳಗಡೆ. ಮತ್ತು ಇಲ್ಲಿಂದ ಮೇಲೇನು ಹೋಗ್ಬೋದು, ನಿಮ್ಗೆ ತೋರಿಸ್ತೀನಿ ಆಮೇಲೆ. ಅದಕ್ಕೂ ಮುಂಚೆ ವುಡ್ಡಲ್ಲೇ ಮಾಡಿರೋದು ನೋಡಿ. ಈ ಡಿಸೈನ್ ಏನಾಯ್ತು ಇದು ಫುಲ್ಲು ಎಲ್ಲ ವುಡ್ಡಲ್ಲೇ ಮಾಡಿರೋದು. ಅದ್ರಿಗೆ ಪೇಂಟ್ ಹಾಕಿರೋದು. ಇದು ಬಂದು ಮೀಟಿಂಗ್ ಹಾಲ್ಗಿರುವಂಥ ಬಾಲ್ಕನಿ. ಒಳಗಡೆ ಮೀಟಿಂಗ್ ಹಾಲಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ತೀರ್ಮಾನ ತಗೊಂಡು ಆ ತೀರ್ಮಾನ ತಗೊಬಂದು ಇಲ್ಲಿಂದ ಜನಗಳಿಗೆ ಹೇಳ್ತಾ ಇದ್ರಂತೆ. ನೋಡಿ ಯಾವ ಥರ ಐತೆ ಅಂತ. ಆ ಕಡೆ ಎಲ್ಲ ಬಿದ್ದೋಗೈತೆ, ಎಲ್ಲೋ ಬಿದ್ದೋಗೋ ಮಟ್ಟಕ್ಕೆ ಐತೆ. ಇಲ್ಲಿ ನೋಡ್ಬೋದು ಎಲ್ಲ ಕ್ರ್ಯಾಕ್ ಬಂದೈತೆ ಇಲ್ಲಿ ಗೋಡೆ ಪಕ್ಕದಲ್ಲಿ. ಈ ಬಾಗಿಲಿನ ಮೇಲ್ಭಾಗದಲ್ಲಿ ವುಡ್ಡಲ್ಲಿ ಮಾಡಿರುವಂಥ ಲಕ್ಷ್ಮೀ ದೇವಿಯ ವಿಗ್ರಹ ಐತಂತೆ. ಆ ವಿಗ್ರಹ ನಿಮ್ಗೆ ತೋರಿಸ್ಬೇಕು, ಆದರೆ ಆಚೆಗೆ ಹೋಗೋಕ್ಕೆ ದಿಗ್ಲಾಗ್ತೈತೆ ಇಲ್ಲಿ. ಯಾಕೆ ಅಂದರೆ ಈ ಬಾಲ್ಕನಿ ಎಷ್ಟಾಯಿತೋ ಅಷ್ಟು ಸೀಲ್ ಬಿಟ್ಟೈತೆ ನೋಡಿ. ಆ ಗೋಡೆಯಿಂದ ಈ ಗೋಡೆ ಗಂಟನು ನೋಡಿ. ಅಲ್ಲಿ ಲಾಸ್ಟಲ್ಲಿ ಸಿಂಹದ ತಲೆ ಕೆತ್ತನೆ ಮಾಡಿದ್ದಾರೆ ವುಡ್ಡಲ್ಲಿ. ಅದು ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹತ್ರಕ್ಕೆ ಹೋಗಿ ತೆಗೆದಿದ್ರೆ ತುಂಬ ಚೆನ್ನಾಗಿರೋದು, ಆದರೆ ಅಲ್ಲಿ ಗಂಟ ಹೋಗೋಕ್ಕಾಗಲ್ಲ. ಈ ಬಾಗಿಲ ಮೇಲೆ ಇರುವಂಥ ಲಕ್ಷ್ಮೀ ದೇವಿ ವಿಗ್ರಹ ನೋಡಿ. ಇದೆಲ್ಲ ವುಡ್ಡಲ್ಲೇ ಮಾಡಿರೋದು. ನೋಡಿ ಯಾವ ಥರ ಐತೆ ಅಂತ. ನೋಡಿ ಇಲ್ಲಿಂದ ಊರು ಯಾವ ಥರ ಕಾಣಿಸುತ್ತೆ ಅಂತ. ಬಾಲ್ಕನಿಯಿಂದ ಮೀಟಿಂಗ್ ಹಾಲಲ್ಲಿರುವಂಥ ಬಾಲ್ಕನಿಯಿಂದ ನೋಡಿ ಫುಲ್ ಊರು ಕಾಣಿಸುತ್ತೆ ನಮಗೆ. ಇವು ಬಂದು ನೈಟಲ್ಲಿ ದೀಪಗಳಿಕ್ಕಕ್ಕೆ 4 ಮೂಲೆಯಲ್ಲಿ ಈ ಥರ ರೆಡಿ ಮಾಡ್ಕಿದ್ದಾರೆ ನೋಡಿ. ನೋಡಿ ಆ ಕಡೆನೂ 2 ಐತೆ. 4 ಮೂಲೆಯಲ್ಲೂ ಇದೇ ಥರ ಮಾಡಿದ್ದಾರೆ ಸೇಮು. ಬನ್ನಿ ಈಗ ಇನ್ನೂ ಮೇಲೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಮೇಲಿಂದ ಯಾವ ಥರ ಕಾಣಿಸುತ್ತೆ ಮನೆ ಅಂತ. ಇಲ್ಲಿ ಮೇಲೆ ಹತ್ತಬೇಕು ಅಂದರೆ ತುಂಬ ಕಷ್ಟ ಐತೆ. ಯಾಕೆಂದರೆ ಬಾಗಿಲು ನೋಡಿ ಅಷ್ಟೇ ಹೋಗೋದು. ಸಣ್ಣವರು ಆಗಿದ್ದರೆ ಈಸಿಯಾಗಿ ಹೋಗ್ತಾರೆ. ಬಟ್ ಯಾರಾದರೂ ಸ್ವಲ್ಪ ದಪ್ಪ ಇರೋರು ಹೋದರೆ ಹೋಗೋಕ್ಕೆ ಆಗಲ್ಲ. ಅಂದರೆ ಅವ್ರೇನು ಓಡಾಡಲ್ಲ. ಈಗ ಕ್ಲೋಸ್ ಮಾಡಿ ಇಕ್ಕಿದ್ದಾರೆ. ಈಗ ನಾವು ವಿಡಿಯೋ ಮಾಡಬೇಕು ಅಂದಿದ್ದಕ್ಕೆ ಓಪನ್ ಮಾಡ್ತಾ ಇರೋದು. ನೋಡಿ ಮೇಲಿಂದ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ಡಿಸೈನ್ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು. ಯಾವ ಅರಮನೆಗೂ ಕಮ್ಮಿ ಇಲ್ಲ ಈ ಮನೆ, ಹಂಗೈತೆ ನೋಡಿ. ಈಗ ನಾನು ಬರ್ತೀನಿ, ಎಷ್ಟು ಕಷ್ಟ ಬಿದ್ದು ಬರ್ತೀನಿ ಬಾಗಿಲಲ್ಲಿ ಅಂತ ಆಚಿಕ. ನೋಡಿ ಇಷ್ಟೇ ನಿಮ್ಗೆ ಏನು ಕಾಣಿಸ್ತೈತೋ ಇಷ್ಟೇ ಈ ಸಂದಿನಲ್ಲೇ ಬರಬೇಕಾಗುತ್ತೆ ನೋಡಿ. ನಾನಾದರೆ ಬರೋಕ್ಕೆ ತುಂಬ ಕಷ್ಟ ಬಿದ್ದು ಆಚೆಗೆ ಬಂದಿದ್ದಾಯಿತು ನೋಡಿ ಯಾವ ಥರ ಬಂದಿದ್ದೀನಿ ಅಂತ. ಇದು ಬಂದು ಫುಲ್ ಟಾಪಲ್ಲಿರುವಂಥ ಬಾಲ್ಕನಿ ಇದು ನೋಡಿ. ಇಲ್ಲಿಂದ ಯಾವ ಥರ ಕಾಣಿಸುತ್ತೆ ವ್ಯೂ ಅಂತ. ಇಲ್ಲಿ ಕೈವಾರ ತಾತಯ್ಯನವರ ಮೂವಿ ತೆಗಿಬೇಕಾದ್ರೆ ಈ ಮನೆ ಒಂದೇ ಅಲ್ದಿರ ಇಲ್ಲಿರುವಂಥ ಸುತ್ತಮುತ್ತ ಇರುವಂಥ ಕೆಲವೊಂದು ಮರಗಳ ಹತ್ರ ಎಲ್ಲ ಶೂಟ್ ಮಾಡ್ಕೊಂಡಿದ್ದಾರಂತೆ. ಅದರಲ್ಲಿ ಕೆಲವೊಂದು ಸೀನ್ಗಳಿದ್ದಾವೆ, ಕೆಲವೊಂದು ಸೀನ್ಗಳು ಡಿಲೀಟ್ ಹಾಕಿಲ್ಲ. ಇಲ್ಲಿಂದ ನೋಡೋಕ್ಕೆ ವ್ಯೂ ಮಾತ್ರ ಸೂಪರಾಗಿ ಕಾಣಿಸುತ್ತೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇನ್ನು ನಾವು ಈ ಮನೆಯಲ್ಲಿ ನೋಡಬೇಕಾಗಿರೋದು ಇನ್ನೊಂದು ಹಾಲ್ ಐತೆ. ಅದು ಬಂದು 2nd ಫ್ಲೋರಲ್ಲಿರುತ್ತೆ.
ಬನ್ನಿ ಅದನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನೀವು ನೋಡಿರಾ. ಈ ಹಾಲ್ನ ಒಳಗೆ ಈ ಮನೆಯವ್ರಿಗೆ ಮಾತ್ರ ಅಲೋ ಇತ್ತಂತೆ ಆಗಿನ ಕಾಲದಲ್ಲಿ. ಬೇರೆ ಗೆಸ್ಟ್ಗಳು ಮತ್ತು ಬೇರೆ ಯಾರಾದರೂ ಬಂದ್ರೂ ಕೆಳಗಡೆ ಹಾಲು ಐತಲ್ವ, ಆ ಹಾಲು ಮತ್ತು ಮೇಲೆ ಇನ್ನೊಂದು ಐತಲ್ವ, ಅಲ್ಲಿ ಎಲ್ಲ ಓದ್ತಾ ಇದ್ರಂತೆ. ಬಟ್ ಈ ಹಾಲಾಗಿ ಮಾತ್ರ ಬರ್ತಾ ಇರಲಿಲ್ವಂತೆ. ಇದು ಮಾತ್ರ ಇವ್ರ ಮನೆಯವ್ರಿಗೆ ಮಾತ್ರ ಓನ್ ಯೂಸ್ ಮಾಡ್ತಾ ಇದ್ರಂತೆ. ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೇಲ್ಛಾವಣಿನೂ ಅಷ್ಟೇ ಒಂದೇ ಲೆವೆಲ್ಗೆ ಹಾಕಿದ್ದಾರೆ. ಅಲ್ಲಿ ಮೀಟಿಂಗ್ ಹಾಲ್ಗಿಂತಲೂ ಈ ಹಾಲೇ ಚೆನ್ನಾಗೈತೆ. ನೋಡ್ಬೋದು ನೀವು ಯಾವ ಥರ ಐತೆ ಮೇಲೆ ಅಂತ. ಪ್ರತಿಯೊಂದಕ್ಕೂ ಡಿಸೈನ್ ಮಾಡಿಕ್ಕಿದ್ದಾರೆ ನೋಡಿ. ಇಲ್ಲೊಂದು ಫೋಟೋ ಐತೆ ನೋಡಿ. ಇದು ಬಂದು ಈ ಮನೆ ಕಟ್ಟಿದಾರಲ್ವ ಅವರ ಮೊಮ್ಮಗಂದು. ನೋಡಿ ಇಲ್ಲಿ ಬಾಲ್ಕನಿ ಯಾವ ಥರ ಐತೆ ಅಂತ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇನ್ನೂ. ಇಲ್ಲೊಂದು ಡಿಸೈನ್ ಆಯ್ತಲ್ವಾ, ಇದು ಬಂದು ದೀಪಗಳಿಕ್ತಾ ಇದ್ದಾರಂತೆ ಆಗಿನ ಕಾಲದಲ್ಲಿ. ಅಂದರೆ ಸಾಯಂಕಾಲ ಟೈಮು ಇಲ್ಲಿ ಈ ಕಡೆ ಒಂದು ಆ ಕಡೆನೂ ಐತೆ ನೋಡಿ, ಎರಡೂ ಕಡೆ ದೀಪ ಇಕ್ತಾ ಇದ್ರಂತೆ. ನೋಡೋಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿಂದ ವ್ಯೂ. ಇಲ್ಲಿ ಮರದ ಪಿಲ್ಲರ್ಗೆ ನೋಡಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಇದೆಲ್ಲ ಮರದಲ್ಲಿ ಮಾಡಿರೋದೆ. ಮತ್ತು ಇಲ್ಲಿ ಕಾಣಿಸ್ತೈತಲ್ವ ನಿಮಗೆ ರೌಂಡು, ಇದು ಬಂದು ಸ್ಟೀಲ್ದು ಆಗಿನ ಕಾಲದಲ್ಲಿ. ನೋಡ್ಬೋದು ನೀವು ಬಾಲ್ಕನಿ ಯಾವ ಥರ ಐತೆ ಅಂತ. ಇನ್ನೂ ಈಗಿನ ಕಾಲದಲ್ಲಿ ಕಟ್ಟಿದಂಗೆ ಐತೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಇನ್ನು ಇವ್ರಿಗೆ ಬಂದಿರುವಂಥ ಬಹುಮಾನಗಳು ಕೆಲವೊಂದು ಐತೆ, ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಇದರಲ್ಲಿ ನಮ್ಮ ಕರ್ನಾಟಕದ ಒಂದು ಐತೆ. ಇಲ್ಲಿ ಸಂಗಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಕಮಿಟಿ ಅಂತ ಒಂದು ಐತಲ್ವ, ಇದು ಬಂದು ಈ ಊರಿನವರೇ. ಇಲ್ಲಿ ಪಕ್ಕದಲ್ಲೇ ಒಂದು ಐತೆ ಈ ದೇವಸ್ಥಾನ, ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಇದು ನೋಡಿ, ಇದು ನಮ್ಮ ಕರ್ನಾಟಕದವ್ರು ಕೊಟ್ಟಿರೋ ಸೆಂಟ್ರಲ್ಲಿ ಇರೋದು. ಇಲ್ಲಿ ಮೇಲೆ ನೋಡಿ ಆನೆಗಳು ಚಿಕ್ಕ ಚಿಕ್ಕ, ಇದೆಲ್ಲ ಫುಲ್ ಕಲ್ಲಲ್ಲಿ ಮಾಡಿರೋದು. ಅಂದರೆ ಅದು ಕಪ್ಪು ಕಲ್ಲಲ್ಲಿ ಮಾಡ್ತಾರಲ್ವ ಆ ಥರ. ನೋಡಿ ಯಾವ ಥರ ಐತೆ ಆನೆ ಅಂತ. ಬನ್ನಿ ಈಗ ಇಲ್ಲೊಂದು ಬಾಲ್ಕನಿ ಐತೆ, ತೋರಿಸ್ತೀನಿ ಯಾವ ಥರ ಐತೆ ಅಂತ. ನೋಡ್ಬೋದು ನೀವು, ಇದು ಫಸ್ಟ್ ಫ್ಲೋರಲ್ಲಿರುವಂಥ ಬಾಲ್ಕನಿ. ಅಂದರೆ ಬ್ಯಾಕ್ ಸೈಡ್, ಮನೆ ಬ್ಯಾಕ್ ಸೈಡು. ಕೈವಾರ ತಾತಯ್ಯನವರ ಮೂವಿಯಲ್ಲಿ ಇನ್ನೊಂದು ಸೀನ್ ಚಿತ್ರೀಕರಣ ಮಾಡಿದಂಥ ಜಾಗ ನೋಡೋಣ ಬನ್ನೀಗ. ಇದೇ ನೋಡಿ ಆ ಪ್ಲೇಸು. ವಿಡಿಯೋ ಹಾಕ್ತೀನಿ ನೋಡಿ. ಈಗ ಸದ್ಯಕ್ಕೆ ಎರಡು ಮಾತ್ರ ನಿಮ್ಗೆ ತೋರ್ಸೋಕ್ಕಾಯ್ತು. ಇನ್ನೂ ಕೆಲವೆಲ್ಲ ಐತೆ, ಆದರೆ ಕೆಲವೊಂದು ಹಾಕಿಲ್ಲ ಮೂವಿಯಲ್ಲಿ, ಕೆಲವು ಡಿಲೀಟ್ ಮಾಡಿದ್ದಾರೆ. ಈ ಮನೆಯವರು ಈ ಊರಿಗೋಸ್ಕರ ಒಂದು ಸಂಗಮೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ. ಆ ದೇವಸ್ಥಾನ ನೋಡಿ ಇದೆ. ಆ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಈ ದೇವಸ್ಥಾನ ಮುಂದೆ ಬಂದು ನದಿ ಇದ್ದಂಗೆ ಇರುತ್ತೆ, ಅದು ಕಾಲುವೆ ಅಂತಾರೆ ಇಲ್ಲಿ. ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಇರುತ್ತೆ ಅಂತ. ನದಿ ಅಂತೀರಾ ಇಲ್ಲ ಕಾಲುವೆ ಅಂತೀರಾ ನಿಮಗೆ ಬಿಟ್ಟಿರೋದು. ಅದಕ್ಕೂ ಮುಂಚೆ ಇಲ್ಲಿ ಸಂಗಮೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗೋಣ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಇದು ಬಂದು
ಕಾಲುವೆ ಅಂತೀರಾ ಇಲ್ಲ ನೀವು ನದಿ ಅಂತೀರಾ ನೋಡಿಬಿಟ್ಟು ನೀವೇ ಕಾಮೆಂಟ್ ಮಾಡಿ. ಇದು ಬಂದು ವ್ಯಾಸರಾಯ ಸಮುದ್ರಕ್ಕೆ ಅನ್ನೋ ಒಂದು ದೊಡ್ಡದಾದ ಕೆರೆಗೆ ಹೋಗುತ್ತೆ ನೋಡಿ. ಒಳ್ಳೆ ನದಿ ಇದ್ದಂಗೆ ಐತೆ ನೋಡೋಕ್ಕೆ. ಎಷ್ಟು ಅಗಲ ಐತೆ ನೋಡ್ಬೋದು ನೀವು. ಅಲ್ಲಿ ಇನ್ನೂ ಕೆಲಸ ನಡೀತೈತೆ, ಹಾಗಾಗಿ ನೀರು ಈ ಕಡೆ ಬರ್ದಿರ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ JCB ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಈಗ ಎಲ್ಲ ಪಿಲ್ಲರ್ಗಳೆಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ನಾನು ಫಸ್ಟು ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದಿದ್ದು, ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಜೌಕ್ ನೀರು ಬಂದೈತೆ, ಎಷ್ಟು ಕ್ಲಿಯರಾಗಿ ಕಾಣಿಸ್ತೈತೆ. ಬೇಕಾದರೆ ಕುಡಿಬೋದು, ಅಷ್ಟು ಕ್ಲೀನಾಗೈತೆ ನೀರಲ್ಲಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.